ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ಎರಡು ಮಾತು. ಮೇಳ ಆರಂಭವಾಗಿ ವರ್ಷದಿಂದ ವರ್ಷಕ್ಕೆ ಉನ್ನತಿಯನ್ನು ಕಾಣ್ತಾ ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನಗಳನ್ನು ಏರ್ಪಡಿಸ್ತಾ ಎಲ್ಲರ ಸಹಕಾರದೊಂದಿಗೆ 6ನೇ ವರ್ಷವನ್ನು ಯಶಸ್ವಿಯಾಗಿ ಸಮಾಪನಗೊಳಿಸಿದ ಸಂಭ್ರಮದಲ್ಲಿ ನಾವಿದ್ದೇವೆ. ಆರಂಭಿಸುವಾಗ ಬಹಳ ಒಂದು ತುರ್ತಿನಲ್ಲಿ ಮತ್ತು ಆಗಿನ ಸಂದರ್ಭಕ್ಕೆ ಸರಿಯಾಗಿ ಯಾವುದೇ ವ್ಯವಸ್ಥೆಗೆ ಎಲ್ಲ ಮಾಡಲಿಕ್ಕೆ ತುಂಬ ಹೋರಾಟದಲ್ಲಿ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ಆರಂಭಿಸಿತ್ತು ನಾವು. ಆಮೇಲೆ ಅದಕ್ಕೆ ಪೂರಕವಾಗಿ ಎಲ್ಲ ವಿಷಯಗಳಲ್ಲಿಯೂ ನಮಗೆ ಸಂಬಂಧಪಟ್ಟವರದ್ದು, ಕಲಾವಿದರದ್ದು, ಪ್ರೇಕ್ಷಕರದ್ದು, ಯಕ್ಷಗಾನ ನಡೆಸುವವರದ್ದು ಎಲ್ಲರದ್ದು ಕೂಡ ಸಹಕಾರ ಪೂರಕವಾಗಿ ಒದಗಿ ಬಂತು. ವರ್ಷದಿಂದ ವರ್ಷಕ್ಕೆ ನಮಗೆ ಬಹಳಷ್ಟು ಉತ್ತಮವಾಗಿ ಪ್ರದರ್ಶನಗಳನ್ನು ಏರ್ಪಡಿಸಲಿಕ್ಕೆ ಸಹಾಯ ಆಯಿತು. ಹಾಗೆ ಕಲಾವಿದರು ಕೂಡ ಹಾಗೆ ಅವರ ತಮ್ಮೆಲ್ಲ ಒಂದು ಏನು ಅವರ ಶಕ್ತಿ ಮೀರಿ ಪ್ರದರ್ಶನವನ್ನು ಕಳೆಗಟ್ಟಿಸ್ತಾ ಇದ್ದಾರೆ. ಹಾಗೆ ಇನ್ನು ವ್ಯವಸ್ಥೆಗಳು ಅದರ ಕಲಾವಿದರ ಸಂಖ್ಯೆಯೂ ಜಾಸ್ತಿ ಆಯಿತು. ವ್ಯವಸ್ಥೆಗಳ ಅಭಾವ ಆಗದ ಹಾಗೆ ಮತ್ತು ಅವರಿಗೆ ಅದು ನಿರೀಕ್ಷೆಯ ಮಟ್ಟಕ್ಕೆ ಇರುವ ಹಾಗೆ ನೋಡಿಕೊಳ್ಳಿಕ್ಕೆ ಭಾಳಷ್ಟು ಸವಾಲೆ. ಮತ್ತು ಮೊದಲನೇ ವರ್ಷವೇ ನಾವು ಹೇಳಿತ್ತು PF ಮತ್ತು ESI ಮಾಡ್ತೇವೆ ಅಂತ. ಅದರ ಕಲಾವಿದರ ಒಂದು ಸಾಮಾಜಿಕ ಭದ್ರತೆಗೆ ಮತ್ತು ಅವರ ಒಂದು ಆರ್ಥಿಕವಾದ ಒಂದು ಭದ್ರತೆಗೆ ಕೂಡ ಅದು ಬೇಕಾಗಿತ್ತು. ಅದನ್ನು ಮಾಡುವಾಗ ಸ್ವಲ್ಪ ಸಂದಿಗ್ಧಗಳಿತ್ತು, ಆತಂಕಗಳಿತ್ತು, ಇದು ಆಗ್ತದಾ ಇಲ್ವಾ ಅಂಥೇಳಿ. ಅಂದರೆ ಅದಕ್ಕೆ ಈಗ ಒಂದು ಪ್ರಚಲಿತದಲ್ಲಿರುವ ಯಕ್ಷಗಾನದಲ್ಲಿ ಪಾವತಿ ಮಾಡುವ ಅವರ ರೆಮ್ಯುನರೇಷನ್ ಏನು, ಅವರ ಆದಾಯಗಳನ್ನು, ಕಲಾವಿದರ ಆದಾಯವನ್ನು ಪಾವತಿ ಮಾಡುವ ರೀತಿ ಅದು ಯಕ್ಷಗಾನಕ್ಕೆ ಮಾತ್ರ ಸೀಮಿತ ಅಂತೇಳಿ ಕಾಣ್ತದೆ. ಆಚೆ ಕಾಂಟ್ರಾಕ್ಟು ಅಲ್ಲ, ಈಚೆ ದಿನಗೂಲಿಯೂ ಅಲ್ಲ, ಅಥವಾ ಒಂದು ನಿಗದಿತ ನೌಕರನೂ ಅಲ್ಲ ರೀತಿಯಲ್ಲಿ ಅದು ನಡೀತಾ ಇತ್ತು. ಅದರಲ್ಲೇ ಕಲಾವಿದರು ಅದಕ್ಕೆ ಒಗ್ಗಿಕೊಂಡವರು ಇದ್ದರು. ನಾವು ಇದನ್ನು ಒಂದು ಬೇರೆ ಒಂದು ಮಾಡೆಲಿಗೆ, ಬೇರೆ ಒಂದು ಮಾದರಿಗೆ ನಾವು ಪರಿವರ್ತಿಸಿ ಅದನ್ನೀಗ ಒಂದು ಪ್ರಯತ್ನಪಟ್ಟು ಕಾನೂನಿನ ಚೌಕಟ್ಟಿಗೊಳಪಡಿಸಿ ಅವರಿಗೆ ಯಾವುದು ಕಲಾವಿದರಿಗೆ ಬೇಕಾದ ಜೀವನ ಭದ್ರತೆ, ಸಾಮಾಜಿಕ ಭದ್ರತೆ, ಆರ್ಥಿಕ ಭದ್ರತೆ ಎಲ್ಲವನ್ನು ಆಲೋಚಿಸಿಕೊಂಡು ಈಗ PF ಮತ್ತು ESIಯನ್ನು ನಾವು ಜಾರಿಗೊಳಿಸಿದ್ದೇವೆ. ಅವರಿಗೆಲ್ಲರನ್ನು ಅವರಲ್ಲಿ ಕವರ್ ಆಗುವ ಹಾಗೆ. ಅದರಲ್ಲಿ ಕೆಲವರು ಕಲಾವಿದರು ವೃತ್ತಿಪರ ಅಲ್ಲ, ಅವರನ್ನು ಹೊರತುಪಡಿಸಿ ವೃತ್ತಿಪರ ಕಲಾವಿದರಿಗೆ ಎಲ್ಲರಿಗೂ ನಾವು ಅದನ್ನು ಒಳಪಡಿಸಿಕೊಂಡು ಈಗ PF ಮತ್ತು ESIC ಸೌಲಭ್ಯವನ್ನು ಕೊಡಮಾಡಿದ್ದೇವೆ. ಹಾಗೆ ಅವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಮೊತ್ತ ಅವರಿಗೆ ಮಿನಿಮಮ್ ಅವರಿಗೆ ಪ್ರತಿ ತಿಂಗಳು ಸಲ್ಲುವ ಹಾಗೆ ನೋಡಿಕೊಂಡಿದ್ದೇವೆ. ಹಾಗೆ ಅವರದ್ದು ಆರ್ಥಿಕ ಭದ್ರತೆ ಮತ್ತು ಕುಟುಂಬ ಜೀವನಕ್ಕೆ ಅದು ತುಂಬ ಸಹಕಾರಿ ಆಗ್ತದೆ ಅಂತೇಳಿ ನಮ್ಮ ನಂಬಿಕೆ ಉಂಟು. ಅದು ಕೂಡ ಅವರಿಗೆ ಅರ್ಥ ಆಗಲಿಕ್ಕೆ ಒಂದು ವರ್ಷ ಆದರೂ ಹೋಗ್ಬೋದು. ನಾವು ಅದನ್ನು 3-4 ವರ್ಷಗಳಲ್ಲಿ ಅದನ್ನು ಮತಿಸಿ ಹೀಗೆ ಮಾಡಿದರೆ ಆಗ್ಬೋದು ಅಂತೇಳಿ ಬೇರೆ ಎಲ್ಲರ ಹತ್ರ ಅದನ್ನು ನಾವು ಕೇಳಿಕೊಂಡು ಅದನ್ನು ನಾವು ಜಾರಿಗೆ ತಂದಿದ್ದೇವೆ. ಹಾಗೆ ಈ ವರ್ಷದ ಎಲ್ಲ ಪ್ರದರ್ಶನಗಳು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಎಲ್ಲ ಯಕ್ಷ ಪೋಷಕರು ಮುತುವರ್ಜಿಯಿಂದ ನಮ್ಮ ಯಕ್ಷಗಾನಗಳನ್ನು ಬುಕ್ ಮಾಡಿ ಆಡಿಸಿದ್ದಾರೆ. ಅದರಲ್ಲಿ ತುಂಬ ಜನ ವರ್ಷಂಪ್ರತಿ ಆಡಿಸುವವರ ಸಂಖ್ಯೆ ಇದೆ. ಅವರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಪ್ರತಿ ವರ್ಷ ನಾವೇ ಮಾಡ್ತೇವೆ ಅಂತೇಳಿ ಹೇಳಿಕೊಂಡು ದಿನ ನಿಗದಿ ಮಾಡಿಕೊಂಡು ಅದನ್ನು ಮಾಡಿಸ್ತಾ ಇದ್ದಾರೆ. ಹಾಗೆ ಬೇರೆ ಕಡೆಯಿಂದಲೂ ಕೂಡ ಈಗ ಪ್ರದರ್ಶನ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಿ ಮತ್ತು ಸೇವೆಯಿಂದ ಶ್ರದ್ಧೆಯಿಂದ ಮಾಡುವವರು ಆ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ದೇವರ ಅನುಗ್ರಹ ಇದಕ್ಕೆಲ್ಲ ಮುಖ್ಯ ಕಾರಣ. ಅವನೇ ನಡೆಸ್ತಾ ಇರೋದು, ಅವನ ಇಚ್ಛೆ ಹಾಗೆ ಮೇಳ ಆದದ್ದು ಅಂತೇಳಿ ನಮ್ಮ ನಂಬಿಕೆ. ಹಾಗೆ ನಮ್ಮ ಹತ್ರ ಎಲ್ಲ ನಾವು ಪ್ರಾರ್ಥನೆ ಮಾಡಿದರೆ, ಏನು ಪ್ರಾರ್ಥನೆ ಮಾಡಿದ್ದೇವೆ ನೀನೇ ನಡೆಸಿಕೊಡು ಅಂತೇಳುವ ಒಂದು ಪ್ರಾರ್ಥನೆ, ಅವನು ನಡೆಸಿಕೊಳ್ತಾನೆ ಅಂತೇಳಿ ನಂಬಿಕೆ.
ನಮಗೆ. ಹಾಗಾಗಿ ಎಲ್ಲ ಸುಸೂತ್ರವಾಗಿ ನಡೀತಾ ಉಂಟು. ನಿಮ್ಮೆಲ್ಲರ ಹಾರೈಕೆ, ಶುಭ ಹಾರೈಕೆ ಮತ್ತು ಎಲ್ಲರ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂಥೇಳಿ ನಾನು ನಿಮ್ಮಲ್ಲಿ ಬೇಡಿಕೊಳ್ತಾ ನನ್ನ 2 ಮಾತುಗಳನ್ನು